ಜೈಕಾರ ಹೇಳೋಣ. ಯಾವ ದೇಶದಲ್ಲಿ ನಾವು ಬದುಕುತ್ತಾ ಇದ್ದೀವಿ, ಯಾವ ದೇಶದಲ್ಲಿ ನಾವು ಮಲಗ್ತಾ ಇದ್ದೀವಿ, ಯಾವ ದೇಶದಲ್ಲಿ ನಾವು ನೀರು ಕುಡಿತಾ ಇದ್ದೀವಿ, ಯಾವ ದೇಶದಲ್ಲಿ ನಾವು ಉಸಿರಾಡ್ತಾ ಇದ್ದೀವಿ, ಯಾವ ದೇಶದಲ್ಲಿ ನಾವು ಅನ್ನವನ್ನು ಊಟ ಮಾಡ್ತಿದ್ದೇವೆ, ಯಾವ ದೇಶದಲ್ಲಿ ನಾವು ಹಬ್ಬ, ತಮ್ಮ ಜನ್ಮದಿನ, ತಮ್ಮ ಮದುವೆ, ಯಾವುದೇ ಕಾರ್ಯಕ್ರಮಗಳನ್ನು ಆಚರಿಸ್ತಿದ್ದೇವೋ ಆ ದೇಶದನ್ನು ಗುಣಗಾನ ಮಾಡೋದಕ್ಕೋಸ್ಕರ ಒಂದು ಸಲ ನಾವು ಎಲ್ಲರೂ ಜೋರಾಗಿ ತಮ್ಮ ಕಂಠವನ್ನು ಉಪಯೋಗ ಮಾಡಿಕೊಂಡು ನಾವೇನು ಹೇಳಿದಾಗೆ ಜೈಕಾರ ಹೇಳೋಣ. ಬೋಲೋ ಭಾರತ್ ಮಾತಾ ಕಿ. ಜೋರಾಗಿ ಹೇಳ್ರಿ ನೋಡೋಣ. ನಿಮ್ಮ ಭಾರತ್ ಈ ಅಕ್ಕಪಕ್ಕ ದೇಶ ಪಾಕಿಸ್ತಾನ ಆಗಿರ್ಬೋದು, ಹಾಗೂ ಚೈನಾ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಹಾಗೂ ಶ್ರೀಲಂಕನ್ ಆಗಿರ್ಬೋದು, ಈ ಕಡೆ ಭೂಟಾನ್, ಬರ್ಮಾ ಆಗಿರ್ಬೋದು, ಹಾಗೆ ಎಲ್ಲ ಕಡೆನೂ ಅಕ್ಕಪಕ್ಕ ದೇಶದವರಿಗೂ ಕೂಡ ಕೂಗಿ ಬರಬೇಕು. ಇವತ್ತು 15 ಆಗಸ್ಟ್ ಇದೆ ಅಂತ. ಎಲ್ಲಿ ಅಂದರೆ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ತುಳುನಾಡದಲ್ಲಿ, ಉಡುಪಿ ಜಿಲ್ಲೆಯಲ್ಲಿ, ಕಾರ್ಕಳದಲ್ಲಿ ಇಂಥಲೇ ಆಚರಣೆ ಮಾಡಿದ್ರೆ ಅಲ್ಲಿ ತನಕ ಆವಾಜ್ ಹೋಗಬೇಕು ನಿಮ್ಮದು, ಬೇರೆ ದೇಶ ತನಕನೂ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಬಂದು ಎಲ್ಲರೂ ಸೇರಿದಿರಿ ಇಲ್ಲಿ. ಬೆಳಗಿನಿಂದ ಕಾಲೇಜ್ ಆಗಲಿ, ಸ್ಕೂಲ್ ಆಗಲಿ, ಆಫೀಸ್ ಆಗಲಿ, ಬ್ಯಾಂಕ್ ಆಗಲಿ, ಎಲ್ಲೆಲ್ಲೂ ಆಫೀಸರು ಇದ್ದಾರೆ. ಈ ಬಾವುಟನ್ನು, ಈ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ 79 ಕಳೆದು ಈ 80ರಲ್ಲಿ ಎಲ್ಲ ಸಂಘ ಸಮಸ್ತ ಎಲ್ಲ ಸೇರಿಕೊಂಡು ಇದನ್ನು ನಡೆಸ್ತಾ ಇದ್ದಾರಲ್ಲ, ಅಂಥವ್ರಿಗೂ ಕೂಡ ನಿಮಗೆಲ್ಲ ಇಂಥ ಒಳ್ಳೆ ಚಂದ ಕಾರ್ಯಕ್ರಮನ ತೋರಿಸ್ತಾ ಇದ್ದಾರಲ್ಲ, ಜೋರಾಗಿ ಚಪ್ಪಾಳೆ ತೊಡೆದು ಸ್ವಾಗತ ಮಾಡಬೇಕು. ಬಂದು ಇವತ್ತು ನಾನು ಒಬ್ಬ ಮುನಿಯಾಗಿ ಮಾತಾಡೋದಿಲ್ಲ. ನಿಮ್ಮ ಧರ್ಮ ಚೌಕಟ್ಟದಲ್ಲಿ ನಾನು ಮುನಿ ಆಗ್ಬೋದು. ಇವತ್ತಿನ ದಿನ ನಾನು ಒಬ್ಬ ಈ ಭಾರತ ದೇಶದ ಒಬ್ಬ ನಾಗರಿಕ ಆಗಿ ಮಾತಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಹೋದರೆ ವೈಚಾರಿಕನ ಏನಿದ್ದವೋ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ತಯಾರು ಮಾಡ್ತಾ ಇದ್ದೇನೆ. ಇವತ್ತು ತುಂಬ ಪುಣ್ಯವಂತರು ನಾವು ಎಲ್ಲರೂ ಈ ಭಾರತ ದೇಶದಲ್ಲಿ ಹುಟ್ಟಬೇಕಾದರೆ ತುಂಬ ನಾವು ಪುಣ್ಯವಂತರಿದ್ದೇವೆ. ದೇವತಾ ಸ್ವರ್ಗದಲ್ಲಿ ಇರುವಂಥ ದೇವಿ ದೇವತಾವು ಕೂಡ ಅವರು ಕೂಡ ತುಂಬ ಆಶೆಯನ್ನು ಇಟ್ಕೊಂಡಿರ್ತಾರೆ. ಇಂಥ ಜನ್ಮ ಆಗಬೇಕಾದ್ರೆ ನಮ್ಮ ಭಾರತ ದೇಶದಲ್ಲಿ ಆಗಬೇಕಂತ ಅವರು ಕೂಡ ಕಾಯ್ತಿರ್ತಾರೆ. ಅಂಥ ದೇಶದಲ್ಲಿ ನಾವು ಕೂಡ ಜನ್ಮ ತಗೊಂಡಿದ್ದೇವೆ. ಎಲ್ಲಿ ಋಷಭದೇವ್ ಭಗವಾನ್ ಮತ್ತು ಅವರ ಪುತ್ರವಾದಂಥ ಭರತ ಚಕ್ರವರ್ತಿ ಬಾಹುಬಲಿ ಭಗವಾನರ ಜನ್ಮ ಆಗಿದೆಯೋ, ಅಷ್ಟೇ ಅಲ್ಲ ಭಗವಾನ್ ಮಹಾವೀರ ಸ್ವಾಮಿಯರದ ಜನ್ಮ ಆಗಿರಂಥ ಅಂಥ ಪವಿತ್ರವಾದಂಥ ಭೂಮಿ ಭಾರತ ಭೂಮಿ. ಅಷ್ಟೇ ಅಲ್ಲ, ಶ್ರೀರಾಮಚಂದ್ರ ಕೂಡ ಕೃಷ್ಣ, ಹಾಗೂ ಸ್ವಾಮಿ ವಿವೇಕಾನಂದ, ಸುಭಾಷ್ ಚಂದ್ರ ನೇತಾ, ಹಾಗೂ ಭಗತ್ ಸಿಂಗ್ ಜನ್ಮ ಆದಂಥ ಪವಿತ್ರ ಭೂಮಿಯಲ್ಲಿ ನಾವೆಲ್ಲ ಜನ್ಮಿಸಿದ್ದೇವೆ. ಅಂಥ ಪುಣ್ಯ ಮಾಡ್ಕೊಂಡು ಬಂದಿದ್ದೇವೆ. ಅಂಥ ದೇಶದಲ್ಲಿ ನಾವು ಹುಟ್ಟಿದ್ದೇವೆ. ನೀವೆಲ್ಲ ಅಂಥ ಜಯಘೋಷ ಹೇಳಬೇಕು. ಅವಾಗಿಂದ ನೋಡ್ತಾ ಇದ್ದೆ, ಬಾವಟ ಆ ಕಡೆ ಈ ಕಡೆ ಇಟ್ಟಿದ್ದೇವೆ. ನಾವು ಈ ದೇಶದಲ್ಲಿ ನಾವು ಹುಟ್ಟಿದ್ದೇವೆ. ಅಂಥ ಮಹಾನರು, ಈ ನಾವೆಲ್ಲ ಕುಳಿತುಕೊಂಡಿದ್ದಂಥ ಯೋಧರು, ಅಂಥ ಮಹಾ ಕ್ರಾಂತಿಕಾರಿಯಾಗಿದ್ದವರು ನಮಗೆ ಈ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ನಾವು ಬಾವುಟನ ಹಾರಿಸಿ ಜೈಕಾರ ಹೇಳಬೇಕು. ಬೋಲೋ ಭಾರತ್ ಮಾತಾ ಕೀ. ಆತ್ಮ ಪರಮಾತ್ಮ ಹೇಗಾಗಬೇಕನ್ನೋದನ್ನು ಕಂಡುಹಿಡಿತಾರೆ. ಇದು ಒಂದು ಕೇವಲ ಮಾತ್ರ ಭಾರತ ದೇಶದಲ್ಲಿದೆ. ಅಂಥ ಪವಿತ್ರ ಭೂಮಿಯಲ್ಲಿ ನಾವು ಜನ್ಮ ತಗೊಂಡಿದ್ದೇವೆ. ಮಹಾನ್ ಬಂಧು, ಈ ದೇಶ ನೀವೆಲ್ಲ ಕುಳಿತುಕೊಂಡಿದ್ರಿ ಎಲ್ಲ. ಭಾರತ್ ಯಾರು? भारत के लोग कौन हैं? भारत कौन हो सकता है? आपने जन्म लिया है इस देश, इस माटी पे जन्म लिया है, तो भारत कौन है? बताओ. आप लोग यहाँ पर बैठे हैं, नीचे बैठे हैं, सब लोग मेरी बात सुन रहे हैं. भारत कौन है? भारत यारू, ಭಾರತೀಯ ಯಾರು? ನೀವು ಭಾರತೀಯರು, ನಾನು ಭಾರತೀಯನು. ಇಲ್ಲೆಲ್ಲ ಕುಳಿತುಕೊಂಡು ಭಾರತೀಯರು, ನಮ್ಮ ಸ್ವಾಮೀಜಿಯವರು ಭಾರತಿ, ನಾನು ಭಾರತಿ, ನೀವೆಲ್ಲರೂ ಭಾರತಿ ಇದ್ದೀರಿ. ಭಾರತ ಅಂತ ಈ ದೇಶಿಗೆ ನಾವು ಏನಂತ ಕರಿಬೇಕು ಹೇಳಿ? ಭಾರತ್ ಅಂತ ಹೇಳಬೇಕು. ಕೆಲವು ಜನ ಏನು ಹೇಳ್ತಾರೆ? ಇಂಡಿಯಾ ಅಂತ ಹೇಳ್ತಾರೆ.
ಏನಂತ ಹೇಳ್ತಾರೆ? ಇಂಡಿಯಾ. ಇಂಡಿಯಾ ಹೇಳಬೇಕು ಏನು ಭಾರತ್ ಅಂತ ಹೇಳಬೇಕು? ಹೇಳ್ರಿ. ಇಂಡಿಯಾ ಇದು ನಮ್ಮ ಶಬ್ದ ಅಲ್ಲ, ನಮ್ಮ ಭಾರತ ಸಂಸ್ಕೃತ ಸಭ್ಯತ ಭಾಷೆ ಅಲ್ಲ. ಇದು ಬ್ರಿಟಿಷರ ಬಂದಾಗ ಈ ಶಬ್ದನ ನಮಗೆ ಹೇಳಿದ್ದು ಒಂದು ಬೇಯ್ಗಳ ಇದೆ, ಬೈದು ಹೋಗಿದ್ದಾರೆ, ಇಂಡಿಯಾ ಅಂತ ಹೇಳಿ ಹೋಗಿದ್ದಾರೆ. ಆದ್ರೆ ನಮ್ಮ ದೇಶದ ಹೆಸರು ಭರತ ಚಕ್ರವರ್ತಿ ಭಾರತ. ಭರತ ದಶರಥ ಪುತ್ರದ ಭರತ, ಶಕುಂತಲ ಪುತ್ರ ಭರತ ಆಗಿದೆ ಅಂತ ಭಾರತ ಅಂತ ಹೆಸರು ಇದೆ. ಆದ್ರೆ ಇದು ಇಂಡಿಯಾ ಅಲ್ಲ, ಭಾರತ ಅಂತ ಹೇಳಬೇಕು. ಏನಂತ ಹೇಳಬೇಕು ಹೇಳ್ರಿ? ಈಗ ಉಸಿರು ಹೇಳ್ರಿ ಜೋರಾಗಿ. ಭಾರತ್ ಹೇಳಬೇಕು, ಭಾರತ್. ಈ ಭಾರತ ದೇಶ ಅಟಲ್ ಬಿಹಾರಿ ವಾಜಪೇಯಿ ಒಂದಿನ ಈ ಭಾರತ ನಕ್ಷೆ ನೋಡ್ತಾ ಇರುವಾಗ ಅವನು ಹೇಳ್ತಾನೋ, ಈ ಭಾರತ ಕೇವಲ ಭೂಖಂಡದಲ್ಲಿ ಇದಾಗಿ ಬೇರೆ ಆಗಿಲ್ಲ, ಇದು ಕೇವಲ ಮಾತ್ರ ನಕ್ಷೆ ಅಲ್ಲ, ಇದು ಮಹಾಪುರುಷ ಆಗಿ ನಿಂತಿದ್ದಾನೆ ಅಂತ ಹೇಳ್ತಾನು. ಆ ಮಹಾಪುರುಷರ ಅರ್ಥ ಏನಂತಂದ್ರೆ, ಕಾಶ್ಮೀರ ಮೇಲಿರೋದು ಹಿಮಾಲಯ ಮುಕ್ಕುಟಾಗಿ ನಿಂತಿದೆ. ಕಾಶ್ಮೀರ ನಮ್ಮ ತಿಲಕಾಗಿ ಕೇಸರಿ ಬೆಳೀತಿದೆ, ತಿಲಕಾಗಿದೆ. ಪಂಜಾಬ್ ಮತ್ತು ಪಂಜಾಬ್ ಮತ್ತೆ ಬಂಗಾಲ್ ಭುಜಾಗಿ ನಿಂತಿದೆ. ನರ್ಮದಾ ಗುಜರಾತ್ ಮಧ್ಯಪ್ರದೇಶ ಆಗಿ ನಿಂತಿದೆ, ಹೊಟ್ಟಿ ಮಧ್ಯ ಭಾಗ ಆಗಿದೆ. ಪೂರ್ವಿ ಘಾಟ್ ಮತ್ತು ಪಶ್ಚಿಮ ಘಾಟ್ ನಮ್ಮ ಕಾಲಿನ ತೊಡೆಯಾಗಿದೆ. ಕಾಶ್ಮೀರ ಪಾದ ಪೂಜೆ ಮಾಡ್ತಾ ಇದೆ, ಕನ್ಯಾಕುಮಾರಿ. ಇಂಥ ಮಹಾಪುರುಷರಾಗಿರುವಂಥ ಭಾರತ ದೇಶದಲ್ಲಿ ನಾವು ಜನ್ಮ ತಗೊಂಡಿದ್ದೇವೆ. ಇವತ್ತು ಗುಣಗಾನ ಮಾಡಬೇಕು ನಾವು, ಅದಕ್ಕೆ ಹುಟ್ಟಿದ್ದೇವೆ. ನಾವು ನೀವು ಎಲ್ಲರೂ ವಿಚಾರ ಮಾಡ್ರಿ, ಚಿಂತನೆ ಮಾಡಿ. ಏನಂದ್ರೆ ಬಂದು ಬೇರೆ ದೇಶದಲ್ಲಿ ಭಾರತ್ ಯಾವುದು ಅವರವರ ಜಪಾನ್ ಅಂತ ಹೆಸರಿದೆ, ಪಾಕಿಸ್ತಾನ್ ಅಂತ ಹೆಸರಿದೆ, ಭೂಟಾನ್ ಅಂತ ಇದೆ, ಬರ್ಮಾ ಅಂತ ಇದೆ, ಶ್ರೀಲಂಕಾ ಇದೆ, ಥೈಲ್ಯಾಂಡ್ ಇದೆ, ಬ್ಯಾಂಕಾಕ್ ಇದೆ, ನಾನಾ ಪ್ರಕಾರ ಅವರವರ ದೇಶದ ಹೆಸರು ಅಮೆರಿಕ ಅಂತಿದೆ. ಅವರ ಹೆಸರನ್ನು ಬದಲಾವಣೆ ಮಾಡಿಕೊಂಡಿಲ್ಲ. ಆದರೆ ನಮ್ಮ ಭಾರತ ಹೆಸರು ಏನಂತ ಕರಿತೀವಿ? ಇಂಡಿಯಾ ಅಂತ ಕರಿತೀವಿ. ಭಾರತ್ ಅಂತ ಕರಿಬೇಕು. ಅಂತ ಭಾರತದಲ್ಲಿ ನಾವು ಭಾರತೀಯ ನಮ್ಮ ಸಭ್ಯತೆನ ಇವತ್ತಿನ ಸಂಕಲ್ಪ ತಗೊಳ್ಳಿ. ಎಲ್ಲಿಂದ ಬಂದಿದ್ರೆ ನಾವು ಇಂಡಿಯಾದಂತಲ್ಲ, ಏನಂತ ಹೇಳಬೇಕು? ಭಾರತ್ ಅಂತ ಹೇಳಬೇಕು. ನಮ್ಮ ಸಭ್ಯತೆ ಇದೆ ಅಂತ ಭಾರತ ದೇಶದಲ್ಲಿ. ಯಾವ ದೇಶದೆಲ್ಲ ಮಹಾಪುರುಷರು ಹುಟ್ಟಿದ್ದಾರೆ. ಒಂದೇ ತಂದೆ ಹೆಸರು ಹೇಳಿದ ತಕ್ಷಣ ಏನು ಹೇಳ್ತಾನ? ಮಗ ನೀನು ಹೋಗು, 14 ವರ್ಷ ವನವಾಸ ಹೋಗು ಅಂತ ಹೇಳಿದಾಗ ರಾಮ್ 14 ವರ್ಷ ತನಗೆ ಹೋಗ್ತಾನೋ. ಅಷ್ಟೇ ಅಲ್ಲರಿ, ರಿಷಭ್ ದೇವ್ ಭಗವಾನದರು ಜನ್ಮ ತಗೊಂಡಿದ್ದಾರು. ಅವರು ಎಲ್ಲರಿಗೂ ಜನರಿಗೆ ಮಸಿ ಕೃಷಿ ವಾಣಿಜ್ಯ ಶಿಲ್ಪ ಕಲಾ ವಿದ್ಯಾನೆಲ್ಲ ಕಲಿಸಿಕೊಟ್ಟಂತ ದೇಶ ಭಾರತ ದೇಶ ಇದೆ. ಮತ್ತು ತಂದೆ ತಾಯಿಗೆ ಕಣ್ಣಿಲ್ಲದ ಕುರುಡರು ಅಂತಾರೆ. ತಂದೆ ತಾಯಿಗೆ ಅವ್ರಿಗೆ ಭಾವನೆ ಆಗ್ತದೆ, ನಾವು ತೀರ್ಥಯಾತ್ರೆ ಮಾಡ್ಬೇಕಂತ ಹೇಳಿದಾಗ ತನ್ನ ಮಗ ಶ್ರವಣ ಕುಮಾರ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಭಾರತ ದೇಶನೆಲ್ಲ ತೀರ್ಥಯಾತ್ರೆ ಮಾಡಿಸ್ತಾನೋ. ಅಂಥ ಮಹಾಪುರುಷರು ಕೇವಲ ಮಾತ್ರ ನಮ್ಮ ಎಲ್ಲಿ ದೇಶದಲ್ಲಿ ಹುಟ್ಟುತ್ತಾರೆ ವಿನಃ ಬೇರೆ ದೇಶದಲ್ಲಿ ಹುಟ್ಟೋದಂತೂ ಸಾಧ್ಯ ಇಲ್ಲ. ಬಂದು ಈ ಭಾರತ ದೇಶದಲ್ಲಿ ನೋಡಿ, ಒಬ್ಬ ಪತ್ರಕರ್ತ ಅಮೇರಿಕಾದಲ್ಲಿ 1958ರಲ್ಲಿ ಹೇಳ್ತಾನೋ, ಒಬ್ಬ ಭಾರತದಲ್ಲಿ ಹಿಂದೆ ದಿಲ್ಲಿಯೊಳಗೆ ನಾ ಪ್ರಶ್ನೆ ಕೇಳ್ತಾನೋ, 3 ಪ್ರಶ್ನೆ ಕೇಳ್ತಾನೋ, ಇನ್ನುವರೆಗೆ ಯಾರಿಗೆ ಕೊಡೋಕ್ಕಾಗಿಲ್ಲ ಆ ಪ್ರಶ್ನೆಗೆ ಉತ್ತರ. ಏನಂತ ಕೇಳ್ತಾರೋ ಅವಾಗನೇ ಹೇಳ್ತಾ ಇದ್ದಾನೆ. ಆ ಪತ್ರಕರ್ತ ಕೇಳ್ತಾನೋ ಅಮೇರಿಕಾದಿಂದ ಭಾರತದ ನೇತಾಗಳನ್ನು ಕೇಳ್ತಾನೋ, ಯಾರಿಗೆ ಅದ್ರ ಉತ್ತರ ಇನ್ನೂವರೆಗೆ ಉತ್ತರ ಕೊಡೋಕ್ಕಾಗಲಿಲ್ಲ. ಏನಂದ್ರೆ ಒಂದನೇ ಪ್ರಶ್ನೆ ಏನಂತ ಹೇಳಿದ್ರೆ ಅಂದ್ರೆ ಈ ದೇಶದ ಹೆಸರು ಏನು ಅಂತ ಹೇಳಿದಾಗ ಅವಾಗ ನಾನು ಹೇಳಿದೆ ಭಾರತ್ ಇದೆ. ಆಮೇಲೆ ಎರಡನೇ ಪ್ರಶ್ನೆ ಏನಿದೆ, ಇಲ್ಲಿರುವಂಥ ಸಭ್ಯತಾ ಭಾಷಾ ಯಾವ ಭಾಷಾ? ಇಂಗ್ಲಿಷೋ, ಹಿಂದಿಯೋ, ಕನ್ನಡೋ? ಹೇಳ್ರಿ. ಈಗ ನಾವು ಕರ್ನಾಟಕದವ್ರು ಇದ್ದೇವೆ, ಕನ್ನಡನು ಮಾತಾಡ್ತೀವಿ, ತುಳುನು ಮಾತಾಡ್ತೀವಿ. ಆದರೆ ನಮ್ಮ ರಾಷ್ಟ್ರ ಭಾಷಾ ಹೇಳ್ರಿ, ಜೋರಾಗಿ ಹೇಳ್ರಲ್ಲ, ಹಿಂದಿ, ಕನ್ನಡ. ಯಾವುದು ಭಾಷೆಗೂ ನಾವು ಅಪಮಾನ ಮಾಡೋದಿಲ್ಲ. ಆದರೆ ನಮ್ಮ ಸಭ್ಯತಾ ಅವ್ರು ಹೇಳ್ತಾರೆ ಪತ್ರಕರ್ತ, ನಮ್ಮ ದೇಶದ ಇಂಗ್ಲಿಷ್ ಮಾತಾಡ್ತೇವೆ, ನಿಮ್ಮ
ನಾವು ತುಳುವನ್ನು ಮಾತಾಡಿ, ಆದರೆ ಇಂಗ್ಲಿಷನ್ನ ವರ್ತನೆ ಆಗಬಾರದು. ಅಂದಾಗ ನಮ್ಮ ಸಭ್ಯತೆ ಉಳಿತದೆ. ಮತ್ತಿನ್ನೊಂದು ಪ್ರಶ್ನೆ ಕೇಳಿದವನು, ಅಮೇರಿಕಾದವನು ಕೇಳ್ತಾನೆ, ನಿಮ್ಮ ಭಾರತೀಯರು ಬಟ್ಟೆ ಎಂಥದ್ದು ಧರಿಸ್ತಾರೆ ಅಂತ ಕೇಳ್ದ. ನಮ್ಮಲ್ಲಿತ್ತು, ನಮ್ಮ ದೇಶದಲ್ಲಿ ಪ್ಯಾಂಟ್ ಶರ್ಟ್ ಇದೆ, ಆದ್ರೆ ನಿಮ್ಮ ದೇಶದಲ್ಲಿ ಕೂಡ ಹೆಣ್ಣು ಮಕ್ಕಳು ಸೀರೆ ಉಡು ಬಿಟ್ಟು ಇವತ್ತು ಬೇರೆ ಬೇರೆ ಚಿಕ್ಕ ಚಿಕ್ಕ ಪುಟ್ಟ ಬಟ್ಟೆಗಳನ್ನು ಉಡುತ್ತಿದಾರಲ್ಲ, ಇದು ನಿಮ್ಮ ಭಾರತ ಸಭ್ಯತೆನಾ ಅಂತ ಕೇಳ್ತಾರೆ. ಕೇಳ್ರಿ, ಹೆಣ್ಮಕ್ಳು ಕೂಡ ಇವತ್ತು ಜಿನಾಲಯದಲ್ಲಿ, ಎಲ್ಲಿ ದೇವಸ್ಥಾನದಲ್ಲಿ, ಎಲ್ಲೆಲ್ಲೂ ನೋಡ್ತಿರ್ತೇವೆ, ಮಾರ್ಕೆಟಲ್ಲಿ ಸಾಧು ಸಂತರು ತಮ್ಮ ಕಣ್ಣುಗಳನ್ನ ತಲೆ ಬಾಗಿಸಂಗ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಮ್ಮ ಸಮಾಜದಲ್ಲಿ ಆಗಲಿ, ನಮ್ಮ ದೇಶದಲ್ಲಿ ಇವತ್ತು ಅಂಥದ್ದು ವ್ಯವಸ್ಥೆ ಕೆಟ್ಟು ಹೋಗಿದೆ. ಏನಪ್ಪಾ ಅಂತಂದ್ರೆ, ಈ ಬಟ್ಟೆ ಧರಿಸೋದು ಇದಲ್ಲ, ಹೇಗೆ ನಮ್ಮ ಭಾರತದ ಸಂಸ್ಕೃತಿನ ಮರೆತು ಇವತ್ತು ನಾವು ಮಕ್ಕಳಿಗೆ ಎಂಥ ಬಟ್ಟೆಗಳನ್ನ ಕೊಡ್ತಾ ಇದ್ದೀವಿ. ನೀವು ಎಲ್ಲ ಅರ್ಥ ಮಾಡ್ಕೋಬೇಕು, ಇದನ್ನು ವಿಚಾರ ಮಾಡಬೇಕು. ಸಭ್ಯತನ ಮರೆತು ಹೋಗಿದ್ರಂತ ಪ್ರಶ್ನೆ ಮಾಡಿದ, ಯಾರಿಗೆ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ಬಂದು ಇವತ್ತು ದೇಶದ ಯೋಧರು ಅದು ಬಂದಿದ್ದಾರೆ, ಇಲ್ಲೆಲ್ಲ ಕುಳಿತುಕೊಂಡಿದ್ದಾರೆ. ನಾನು ಎಲ್ಲೆಲ್ಲೂ ಬೆಳಗಾವ್ ಆಗಲಿ, ಬೊಂಬೆ ಆಗಲಿ, ಗುಲ್ಬರ್ಗ ಆಗಲಿ, ಚಾತುರ್ಮಾಸಲ್ಲಿ ಎಲ್ಲೆಲ್ಲಿ ಚಾತುರ್ಮಾಸ ಮಾಡ್ತಾರಿಗೆ, ಮಹಾರಾಜ ನೀವು ದಿಗಂಬರ ಸಂತರು, ನೀವು ಜೈನ್ ಸಾಧುಗಳು, ಇದೆಲ್ಲ ರಾಷ್ಟ್ರದ ಹಬ್ಬನ ಆಚರಿಸ್ಬೇಕಂತ ಕೇಳಿದಾಗ ನಾನು ಹೇಳಿದೆ, ನಾನು ಧರ್ಮ ಆಮೇಲೆ ದೇಶ ಫಸ್ಟ್ಗೆ ಅಂತ ಹೇಳಿದೆ. ನಾನು ಧರ್ಮ ಆಮೇಲೆ ಧರ್ಮ ಇದೆಲ್ಲ ಆಮೇಲೆ ಬರ್ತದೆ. ನಾನು ಭಾರತೀಯ ಇದ್ದೇನೆ, ಆಮೇಲೆ ನಾ ಹೇಳಿದೆ, ನಾ ಆಮೇಲೆ ಜೈನ್ ಆಗ್ತೇನೆ ಅಂತ ಹೇಳಿದೆ, ಅವಾಗ ನಾ ಸಂತ ಆಗ್ತೇನೆ ಅಂತ ಹೇಳಿದೆ. ಬಂದು ನಿಮಗೆ ಹೇಳ್ತೇನೆ, ನೀವು ಒಬ್ಬೊಬ್ರು ಪ್ರಶ್ನೆ ಮಾಡ್ತಾರೆ, ಯಾಕೆ ಸೈನಿಕರು ಕರೆಸ್ಬೇಕು? ನೋಡು, ನೀನು ಮನೆಯಲ್ಲಿ ಮದುವೆ ಮಾಡ್ತೀರಿ, ಮದುವೆ ಹಬ್ಬ ಮಾಡ್ತೀರಿ, ಸರಿಯಾಗಿ ಮಲಗ್ತೀರಿ ಅಂತಂದ್ರೆ ನಮ್ಮಿಂದಲ್ಲ ಅವರಿಂದ ಮಲಗ್ತಾ ಇದ್ದೀರಿ ಅಂತ ಹೇಳಿದೆ ನಾನು. ಬಂದು ತಿಳ್ಕೊಳ್ಳಿ, ಇವತ್ತು ಕ್ರಿಕೆಟ್ ನೋಡ್ತಾರೆ, ಕ್ರಿಕೆಟ್ ವರ್ಲ್ಡ್ ಕಪ್ ಗೆಲ್ತಾರೆ, ಕ್ರಿಕೆಟ್ನ ಆಟ ಆಡ್ತಾರೆ, ವರ್ಲ್ಡ್ ಕಪ್ ಗೆಲ್ತಾರೆ, ಗೆದ್ರೆ ಅವನಿಗೆ ಎಷ್ಟೋ ಕೋಟಿ ಗಟ್ಟಲೆ ಅವನಿಗೆ ಇದು ಡೊನೇಟ್ ಕೊಡ್ತದೆ. ಆದರೆ ನಮ್ಮ ಈ ದೇಶಕ್ಕೆ ಹೋರಾಟ ಮಾಡಿದವನಿಗೂ ಕೂಡ ಯಾಕೆ ಡೊನೇಟ್ ಮಾಡೋದಿಲ್ಲ, ಇವ್ರಿಗೂ ಯಾಕೆ ನೋಡೋದಿಲ್ಲ? ಇವತ್ತು ಸರ್ಕಾರಕ್ಕೆ ಒಂದು ಕೇಳಿದ ಒಂದೇ ನಾನು, ಒಬ್ಬ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ರೆ ಅವನಿಗೆ ಎಲ್ಲ ಇಡೀ ಕಾರ್ ಕೊಡ್ತದೆ, ಕೋಟಿ ಗಟ್ಟಲೆ ರೊಕ್ಕ ಕೊಡ್ತದೆ. ನಮ್ಮ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದವರಿಗೆ ಪರಿವಾರಕ್ಕೆ ಯಾಕೆ ಡೊನೇಟ್ ಮಾಡೋದಿಲ್ಲ? ಅಂಥದ್ದು ಒಂದು ಸಂಸ್ಕೃತಿ ಉಳಿಬೇಕು ಈ ದೇಶಕ್ಕೆ. ಅವರಿಗೆ ಪೆನ್ಷನ್ ಆಗಲಿ, ಯಾವುದೇ ಒಂದು ಅವರಿಗೆ ಬಹುಮಾನ ವಿತರಣೆ ಆಗ್ತಿರಬೇಕು ಅಂತ ನಾನು ಸರ್ಕಾರಕ್ಕೆ ಕೇಳ್ತೇನೆ. ನಾನು ಬಂದು ಈ ದೇಶ 3 ಜನರದಿಂದ ನಡೀತಾ ಇದೆ. ಎಷ್ಟು ಜನರದಿಂದ? 3 ಜನರದಿಂದ. ಈ 3 ಜನರದಿಂದ ದೇಶ ಕಾಯ್ತಿದಾರಲ್ಲ ಅಂತ ಮಹಾನ್ ಆತ್ಮರಿಗೆ, ಸೈನಿಕರಿಗೆ ನಾವು ರಕ್ಷಣೆ ಮಾಡೋಂಥವ್ರಿಗೆ ನಾವು ಧನ್ಯವಾದ ಹೇಳಬೇಕು, ಅವ್ರಿಗೆ ಕೃತಜ್ಞತೆ ಮಾಡಬೇಕು, ಜೋರ ಚಪ್ಪಟ್ಟನ್ನು ಇದು ಮಾಡಬೇಕು. ಅವರಿಗೆ ದೇಶ, ಅವರಿಂದ ದೇಶ ಬದುಕ್ತಾ ಇದೆ. ಅವ್ರು ಇರಲಿಲ್ಲ ಅಂದ್ರೆ ಇವತ್ತು ಯಾವುದೋ ಉಗ್ರವಾದಿ, ಆತಂಕವಾದಿಯಾಗಿ ಬಂದು ಎಲ್ಲಾದ್ರೂ ಬಾಂಬ್ ಸ್ಫೋಟ ಮಾಡಿ ಸಾಯಿಸ್ತಿದ್ರು. ಬಂದು ಅವರು ಸೈನಿಕರಿಂದ ಈ ದೇಶ ಸುರಕ್ಷಿತವಾಗಿದೆ. ಇವತ್ತು ನಾವು ನೀವು ಎಲ್ಲರೂ ಸರಿಯಾಗಿ ಆರೋಗ್ಯವಂತರಾಗಿದ್ದೀವಿ ಅಂತಂದ್ರೆ, ಬೆಳೀತಾ ಇದೆ ಅಂದ್ರೆ, ಆರೋಗ್ಯ ಚೆನ್ನಾಗಿದೆ ಅಂತಂದ್ರೆ, ಇವತ್ತು ರೈತರಿಂದ ಎಲ್ಲೋ ಬೆವರ ಸುರಿಸಿ ಪಾಪ ಎಲ್ಲೋ ಸಾಲ ಮಾಡಿ ಎಲ್ಲೆಲ್ಲೋ ದುಡಿದು ತನ್ನ ಹೊಲದಲ್ಲಿ ಬೀಜ ಬಿತ್ತಿ ಇವತ್ತು ಅಣ್ಣನ ಕೊಡ್ತಾ ಇದ್ದಾನಲ್ಲ ಇಡೀ ಜಗತ್ತಿಗೆ, ಅಂತ ರೈತರಿಗೂ ಸನ್ಮಾನ ಸತ್ಕಾರ ಆಗಬೇಕು. ಬಂದು ಇವತ್ತು ಆ ರೈತರು ಇರಲಿಲ್ಲ ಅಂದ್ರೆ, ಒಂದು ಕೆಲವೊಂದು ಮಹಿಳೆಯರಿಗೆ ಹೇಳ್ತೇನೆ ನಾನು, ತಪ್ಪು ತಿಳ್ಕೊಬೇಡ್ರಿ, ಇವತ್ತು ಆಗಸ್ಟ್ 15 ಕಾರ್ಯಕ್ರಮ ಇದೆ. ಇವತ್ತು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ. ಗಂಡು ಮಕ್ಕಳಿಗೆ, ಹುಡುಗರಿಗೆ, ಯುವಕರು, ನಿಮ್ಮ ಧರ್ಮದಲ್ಲಿ ಹುಡುಗರಿಗೆ, ಗಂಡು ಹುಡುಗರಿಗೆ ಹೆಣ್ಮಕ್ಳ ಸಿಗ್ತಾ ಇಲ್ಲ. ಕಾರಣ ಏನಂದ್ರೆ, ಹೆಣ್ಮಕ್ಳು ನೋಡಿದ್ರೆ, ಇಲ್ಲ ನನ್ನ ಮಗನಿಗೆ ನೌಕರಿ ಕೊಡ್ತೇನೆ, ರೈತರಿಗೆ ಕೊಡೋದಿಲ್ಲ, ನಾನು ಹೊಲ ದುಡಿಯೋನಿಗೆ ನಾ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅರೆ ಅಮ್ಮ, ಎಲ್ಲಾದರೂ ಜಾಬ್ ಮಾಡಲಿ, ಅದ್ರ ಕಂಪ್ನಿದ್ರೆ ಅವನು ಚುಟ್ಟಿ ಮಾಡಿದ್ರೆ ಅಂದ್ರೆ ಮನೆ ಕಳಿಸ್ಬೋದು. ಆದ್ರೆ ರೈತ ಒಂದು ಚಟ್ನಿ ತಿನ್ಕೊಂಡು, ರಾಗಿ ಮುದ್ದೆ ತಿನ್ಕೊಂಡು, ಒಂದು ಗಂಜಿ ಕುಡ್ಕೊಂಡು ದುಡಿಸ್ಕೊಂಡು ಪರಿವಾರನ ನಡೆಸ್ಕೊಂಡು ಹೋಗ್ತಾನಲ್ಲ, ಇವತ್ತು ಅವರಿಂದ ನಾವು ಸುರಕ್ಷಿತವಾಗಿದ್ದೀವಿ. ಆ ರೈತ ಇರಲಿಲ್ಲ ಅಂದ್ರೆ ಅವನು ದುಡಿತಿರ್ಲಿಲ್ಲ, ನಾವು ಬದುಕ್ತಿರ್ಲಿಲ್ಲ. ಆ ರೈತರಿಗೂ ಶಬಾಷ. ನಿಮ್ಮ ಮಗಳನ್ನ ನೀವು ಕೂಡ ಒಳ್ಳೆ ಸಂಸ್ಕಾರವಾದ ರೈತರಿಗೆ, ಮಗನಿಗೆ ಕೊಡಿ, ಅವನ್ನ ನಾವು ಜೀವನ ಉದ್ಧಾರ ಮಾಡಿ, ಸಮಾಜ ಬೆಳೆಸಿ, ಪರಿವಾರ ಬೆಳೆಸಿ, ಅಂದಾಗಿ ಸ್ವಾತಂತ್ರ್ಯ ದಿನಾಚರಣೆ ಸಾರ್ಥಕ ಆಗ್ತತೆ. ಬಂದು ಇವತ್ತೆಲ್ಲ ಎಷ್ಟು ಹುಡುಗರು ಹಾಗೆ ಕುಳಿತುಕೊಂಡಿದ್ದಾರೆ. ಪಾಪ, ಏನು ನಮಗೆ ಕನ್ಯೆ ಕೊಡ್ತಿಲ್ಲ, ಹುಡುಗಿರು ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ಮಹಾರಾಜ? ನಮ್ಮ ಕಡೆ ಬರ್ತಾರೆ, ನಾ ಸನ್ಯಾಸ ಯಾಕಂತ ಹೇಳ್ತೇನೆ, ಅದಕ್ಕೆ ಒಲ್ಲೆ ಅಂತಾರೆ. ಪಾಪ ಏನ್ ಮಾಡ್ಬೇಕು? ಇದನ್ನು ವಿಚಾರ ಮಾಡಬೇಕು. ಸಮಾಜ ಜ್ವಲಂತ ಪ್ರಶ್ನೆ ಇದೆ. ನೌಕರಿದಂಗ ನಾ ಸಿಕ್ಕಾಪಡಿ ರೊಕ್ಕ ಬರ್ತೈತಿ, ಅಂಥವ್ರ ಜೊತೆ ನಾ ಮದುವೆ ಮಾಡಿಕೊಡ್ತೇನೆ ಅಂತಂದ್ರೆ
ಆಗೋದಿಲ್ಲ. ಸ್ವಲ್ಪ ವಿಚಾರ ಮಾಡ್ಬೇಕ್ರಿ. ಬಂದು ಸಣ್ಣ ಸಣ್ಣ ನಿಮಗೆ ಹೇಳ್ತಾನೆ, ಹಿಂಟ್ ಕೊಡ್ತಾ ಇದ್ದೀನಿ, ತಿಳ್ಕೋಬೇಕು. ಈ ರೈತರಿಂದ ಈ ದೇಶ ಬದುಕ್ತಾ ಇದೆ. ಮತ್ತು ಎಲ್ಲಿ ಸಮಾಜದಲ್ಲಿ ಮತ್ತು ಧರ್ಮನ ಹಾದಿ ತಪ್ಪಿ ಬೇರೆ ಬೇರೆ ಇದರಲ್ಲಿ ದಾರಿ ತಪ್ಪಿ ಹೋಗ್ತಾ ಇದ್ದಾರಲ್ಲ, ಏನಾಗಲಿ ಅವ್ರಿಗೆ ಮತ್ತೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಸಂತ ಮಹಾತ್ಮರು ಬರ್ತಾರೆ. ಅವಾಗ ಈ ದೇಶದ ರಕ್ಷಣೆ ಆಗ್ತತಿ, ಸಮಾಜ ಉದ್ಧಾರ ಆಗ್ತತಿ, ಸಂತರು ಕಾಪಾಡ್ತಾರೆ ಮಾನವದು. ಸಂತರು ಇರ್ಲಿಲ್ಲ ಅಂದ್ರೆ ಈ ಧರ್ಮನ ಉಳಿಯೋದಿಲ್ಲ. ಯಾರ್ಯಾರಿರ್ಬೇಕು ಹೇಳಿ? ಸೈನಿಕರು ಮತ್ತು ರೈತ, ಸಂತ ಮಹಾತ್ಮರು. ಮಾನವ ಈ ದೇಶದಲ್ಲಿ 3 ಜನರಿಂದ ನಡೀತಾ ಇದೆ. ಅದಕ್ಕೆ ನಾವು ಇಂಥ ಭೂಮಿಯಲ್ಲಿ ಜನ್ಮ ತಗೊಂಡಿದ್ದೇವೆ, ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿದ್ದೇವೆ. ಆದರೆ ಈ ಭೂಖಂಡ ನಮ್ಮ ಭಾರತನ ನಾವು 1947ರಲ್ಲಿ ನಾವು ಇದನ್ನ ದೇಶನ ನಾವು ಬೇರೆ ಮಾಡಿಕೊಂಡು ಕರೆ, ಆದರೆ ಇನ್ನು ನಾವು ಆ ಗುಲಾಮಗ ಸ್ವಾತಂತ್ರ್ಯ ಆಗಲಿಲ್ಲ. ನಾವು ಆ ವಿದೇಶದ ಅವರಿಂದ ನಾವು ಸ್ವಾತಂತ್ರ್ಯ ಆಗಲಿಲ್ಲ, ಅವರ ವಿಚಾರಿಕದಿಂದ ನಾವು ಸ್ವಾತಂತ್ರ್ಯ ಆಗಲಿಲ್ಲ. ಮಣ್ಣಿಂದ ನಾವು ಬೇರೆ ಆದಿವಿ, ಆದರೆ ಇನ್ನೂ ಅವರ ವಿಚಾರದಲ್ಲಿ ಬದುಕ್ತಾ ಇದ್ದೇವೆ. ಇದು ವಿಚಾರ ಮಾಡ್ರಿ, ಚಿಂತನೆ ಮಾಡ್ರಿ ನೀವು ಎಲ್ಲ. ಬಂದು ಈ ದೇಶದಲ್ಲಿ ಎಲ್ಲ ಇವತ್ತು ಸೈನಿಕರು ಬಂದು ನಿಮ್ಮ ಊರಲ್ಲಿ ಕಾರ್ಕಳದಲ್ಲಿ ನೋಡ್ರಿ, ಆಗಲಿಕ್ಕೆ ನೋಡ್ತಾ ಇದ್ದೆ, ಎಲ್ಲರೂ ತುಂಬ ಚಂದ ಭಕ್ತಿಯಿಂದ ಬಂದ್ರಿ. ಎಲ್ಲರೂ ಬಂದ್ರಿ, ಕುಳಿತುಕೊಂಡಿದ್ರಿ, ಬೆಳಗಿನಿಂದ ಇಲ್ಲಿ ಕೂತ್ಕೊಂಡಿದ್ರಿ, ಮಧ್ಯಾಹ್ನದಿಂದ ಕೂತ್ಕೊಂಡಿದ್ರಿ. ನಮ್ಮ ಸಮಾಜದವರು ಎಲ್ಲ ಬಂದು ಇಲ್ಲಿ ಕುಳಿತುಕೊಂಡಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಇದಕ್ಕಂತಾರ ಭಾರತೀಯದ ಏನಂತಾರೆ, ಭಾರತೀಯರು ಇದಕ್ಕಂತಾರೆ. ಎಲ್ಲಿದು ಬಿಡೋ ಮಾರಾಯರೆ, ಎಂಥದ್ದು ಅಂತಂದು ಮನೇಲಿ ಕುಳಿತುಕೊಳ್ತಾರಲ್ಲ. ನಾನು ಅವ್ರಿಗೆ ಏನೋ ಹೇಳ್ತಿದ್ದೀನಿ ನೋಡು. ಅವಾಗ ನಾ ಹೇಳ್ತಾ ಇದ್ದೆ, ಯಾರೊಬ್ರು ನಾ ಹೇಳಿದೆ, ಈ ದೇಶದಲ್ಲಿ ಯಾವಾಗ ಅವನು ಹಬ್ಬನ ಈ ಆಚರಣೆ ಮಾಡ್ತಾನೋ ಅವನು ನಿಜವಾಗಿ ಭಾರತಿ, ಮಾಡೋದಿಲ್ಲ ಅಂತಂದ್ರೆ ಪಾಕಿಸ್ತಾನ ಅಂತ ತಿಳ್ಕೊಂಬಿಟ್ಟಿದೆ ನಾನು. ಬಂದು ಈ ದೇಶದಲ್ಲಿ ಎಷ್ಟೆಷ್ಟು ಜಗತ್ತು ನೋಡ್ರಿ. ಭಗತ್ ಸಿಂಗ್ ಅವನು ರೇವಡಿ ಅಂತ ತಾಯಿ ಇರ್ತಾಳ ಪಾಪ. ಅವಳು ತಾಯಿ ಅವ್ರ ಮನೆಯಲ್ಲಿ ಪರಿವಾರದಲ್ಲಿ ಬೇರೆ ಬೇರೆ ಅವರು ಬಂದು ಅವ್ರ ಕೊಲೆ ಸುಳಿಗೆ ಎಲ್ಲ ಆಗ್ತಿರುವಾಗ ನೋಡಿದಾಗ ತನ್ನ ಅಪ್ಪನ ಹೆಗಲ ಮೇಲೆ ಕುಂತಿರ್ತಾನ. ಅವ ಸಣ್ಣ ಮಗು ಇದ್ದಾಗ ಕೂತ್ಕೊಂಡಾಗ, ಅಪ್ಪ ಅವ್ರ ಕೈಯಲ್ಲಿ ಏನು ಹಿಡ್ಕೊಂಡಿದ್ದಾರು, ಅಲ್ಲಿ ಏನು ಬಿತ್ತಿದ್ದಾರೆ ಅಂತ ಹೇಳಿದಾಗ, ಗೋಧಿ ಬಿತ್ತಿದ್ದಾರೆ ಅಂತ ಹೇಳಿದಾಗ ಅಪ್ಪ ಹೇಳ್ತಾನು, ಮಗ ಆವಾಗ ಗೋಧಿ ಬಿತ್ತಿರುವಾಗ ಒಂದು ಗೋಧಿ ಹಾಕಿದ್ರೆ 10-20 ಬೀಜ ಬರ್ತಾವಂತ ಹೇಳಿದಾಗ ಸಣ್ಣ ಮಗ ಏನು ಹೇಳ್ತಾನು, ಅಪ್ಪ ಅವನು ಒಂದು ಬೀಜ ಹಾಕಿದ್ರೆ 10-20 ಬೀಜ ಬರ್ತದಂದ್ರೆ ನಾನು ಈ ದೇಶಕ್ಕೆ ನಾನು ಆಮೇಲೆ ಬಂದೂಕನ್ನು ಬಿತ್ತೇನೆ ಅಂತ ಹೇಳ್ತಾನ. ಯಾಕಂದ್ರೆ ಕೇಳಿದ್ರೆ ಇವತ್ತು ನಮ್ಮ ದೇಶಕ್ಕೆ ಅತ್ಯಾಚಾರ ನಡೀತಾ ಇದಾರಲ್ಲ, ಅದನ್ನು ದೂರ ಮಾಡಬೇಕಾದ್ರೆ ನಾವು ಕ್ರಾಂತಿ ಮಾಡಲೇಬೇಕು. ಸಮಾಜದಲ್ಲಿ ಒಂದು ಕ್ರಾಂತಿ ತರಬೇಕಾದ್ರೆ ನಾವು ಅದನ್ನು ಏನಾದರೂ ಸ್ಪೋರ್ಟ್ ಮಾಡಲೇಬೇಕು ಅಂತ ಹೇಳಿದಾಗ 23 ವಯಸ್ಸಿನಲ್ಲಿ ಅವನು ತನ್ನ ಈ ಹೋರಾಟ ಮಾಡಿ ಅವತ್ತು ಈ ಭಾರತದಿಂದ ಶಹೀದಾಗಿ ಹೋದ. ಬಂದು 100 ವರ್ಷ ಬದುಕಿಂತ ಹೆಚ್ಚು 23 ವರ್ಷದಲ್ಲಿ ಅವನು ಒಂದು ದೊಡ್ಡ ಸಾಧನೆ ಮಾಡಿ ಹೋದ ಭಗತ್ ಸಿಂಗ್. 100 ವರ್ಷ ತನಕ ನಾವು ಏನು ಬೆಳೆದ್ರು ಕೂಡ ಏನು ಸಾಧನೆ ಮಾಡಲಿಲ್ಲ ಕೆಲವು ಜನ. 23 ದೇಶನ ರಾಷ್ಟ್ರ ಎಲ್ಲ ಬದಲಾವಣೆ ಆಗ್ತದೆ. ನಾವು ಬದಲಾವಣೆ ಆಗಬೇಕು. ದೇಶನ ಕಟ್ಟಬೇಕಾದ್ರೆ ಹಾಗೆ ಕಟ್ಟಕ್ಕಾಗಲ್ಲ, ಅವ್ನು ಕಟ್ಟಬೇಕು ಇವ್ರು ಕಟ್ಟಬೇಕು ಅಂತ ಹೇಳಿದ್ರೆ ನಾವು ಕೂಗಿ ಆಡಿದ್ರೆ ಆಗೋದಿಲ್ಲ. ನಾವು ಸ್ವಯಂ ನಮ್ಮ ದೇಶನ ಸುರಕ್ಷಿತವಾಗಿ ಸ್ವಚ್ಛತಾ ಮಾಡ್ಕೊತ ಹೋದ್ರೆ ಎಲ್ಲ ನಗರ ಸ್ವಚ್ಛ ಆಗಿ ಹೋಗ್ತದೆ. ಅವಾಗ ನಮ್ಮ ಭಾರತ ದೇಶ ಗುಲಾಮದಿಂದ ಬಿಡುಗಡೆ ಆಗ್ತೇವೆ. ಬಂದು ವಿಚಾರ ಮಾಡಬೇಕು. ಇವತ್ತೆಲ್ಲ ಸೈನಿಕರು ಒಂದಿನ ನಿಮಗೆ ಹೇಳ್ತಿದ್ದೀನಿ, ಜಪಾನ್ ಮತ್ತು ಭಾರತ ಯುದ್ಧ ನಡೀತಾ ಇತ್ತು. ಜಪಾನದಲ್ಲಿ ಮತ್ತು ಯುದ್ಧ ನಡೀತಿರುವಾಗ ಆ ಸಮಯದಲ್ಲಿ ಫೈರಿಂಗ್ ಆಗ್ತಾ ಇತ್ತು. ಎದರ ಬದರಲ್ಲಿ ಯುದ್ಧ ಆಗ್ತಿರುವಾಗ, ಯುದ್ಧ ಆದ ಸಮಯದಲ್ಲಿ ಅಲ್ಲಿ ಜಪಾನದವನು ಯಾರಿಗೆ ಹೊಡೆದ ಅಂದ್ರೆ ಭಾರತೀಯ ಸೈನಿಕರಿಗೆ ಗೋಲಿಬಾರ ಮಾಡುತ್ತಾನೆ, ಗುಂಡು ಫೈರಿಂಗ್ ಮಾಡ್ತಾನೆ AK-47ದಿಂದ. ಅವನಲ್ಲಿ ನೆರಳ್ತಾ ಇದ್ದಾನು. ಆಮೇಲೆ ಇವನು ಕೂಡ ಭಾರತೀಯವನು ಸೈನಿಕ, ಅವನಿಗೆ ಜಪಾನ್ ಸೈನಿಕನಿಗೂ ಗೋಲಿ ಹೊಡಿತಾನೆ. ಅವಾಗ ಹೊಡೆದಾಗ ಇವ್ರ ಕಡೆ ಅವನ್ ನೀರ್ ಅಂತಿರ್ತಾನ. ಯಾರು ಜಪಾನ್ ಸೈನಿಕು, ಭಾರತಿಗೆ ಕರುಣಾ ಬರ್ತತಿ. ಪಾಪ ನನ್ನ ಕಡೆ ವಾಟರ್ ಬಾಟಲ್ ಇದೆ, ಎಲ್ಲ ನೀರು ಕುಡಿಯಕ್ಕೆ ನನಗೆ ಇದು ಬಾಟಲ್ ಇದೆ, ಅವನ ಕಡೆ ಏನಿಲ್ಲ ಅಂತಂದು ಅವ್ನು ಹೋಗಿ ನೀರು ಕುಡ್ಸಕ್ಕೆ ಹೋಗ್ತಾನು. ಅವನು ಏನು ಮಾಡ್ತಾನೆ ಗೊತ್ತಾ, ಜಪಾನದವನು ಸೈನಿಕ ತನ್ನ ನಡದಲ್ಲಿ ಇರುವಂಥ ಚಾಕು ತಗೊಂಡು ಭಾರತೀಯ ಸೈನಿಕಿಗೆ ಮತ್ತೆ ಚೂರಿ ಹಾಕ್ತಾನೆ. ಅವಾಗ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾನು.
ಕರ್ಕೊಂಡು ಹೋದಾಗ ಎಲ್ಲ ಮಾಡ್ತಾರಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಅವಾಗ ತನ್ನ ಭಾರತೀಯ ಹೆಂಡತಿ ಸೈನಿಕನ ಹೆಂಡತಿ ಬರ್ತಾಳೆ. ಅವಾಗ ಬರುವಾಗ ಹಾಲು ತೊಗೊಂಬರ್ತಾರೆ, ನನ್ನ ಗಂಡನಿಗೆ ಹೀಗಾಗಿದೆ ಅಂತಂದು ಹಾಲು ಕೊಡ್ತಿರುವಾಗ ಅವಾಗ ಭಾರತೀಯ ಸೈನಿಕ ಹೇಳ್ತಾನೋ, ಅಲ್ಲ ಅವ್ ಮೊದಲು ನನ್ ಕೊಡು ಬದಲು ಆ ಜಪಾನಿ ಸೈನಿಕಿಗೆ ಕೊಡು, ಯಾಕಂತ ಕೇಳ್ತಾಳು ಅವನೇಂತಿ, ನೀನು ನನಗೆ ಈ ದೇಶದ ನನಗೆ ತಂದು ಕೊಡಕ ನೀನು ಹಾಲು ಕೊಡಕ, ಆದ್ರೆ ಪಾಪ ಅವನಿಗೆ ಹಾಲು ಕೊಡೋರು ಯಾರಿಲ್ಲ, ಅವನಿಗೆ ಮೊದಲು ಕೊಡು ಅಂತ ಹೇಳ್ತಾಳ ಆ ಸೈನಿಕನಿಗೆ. ಅವಳಿಗ ಕುಡಿತಾನ, ಕಣ್ಣಲ್ಲಿ ನೀರು ಬರ್ತದೆ ಜಪಾನ್ ಸೈನಿಕನಿಗೆ. ಆಮೇಲೆ ಗೊತ್ತಾಯ್ತು ಭಾರತ್ ಮಾತೆ ಯಾಕಂತಂದ್ರೆ ಇಲ್ಲಿ ಶತ್ರುಗೂ ಕೂಡ ಹಾಲು ಕುಡಿಸುವಂತ ದೇಶ ಯಾವ್ದಾದ್ರು ಇದ್ರೆ ಭಾರತ್ ಮಾತಾ ಇದೆ. ಅಂತ ದೇಶದಲ್ಲಿ ಅವನು ಹೇಳ್ತಾನು ಭಾರತ್ ಮಾತಾ ಅಂತ, ಅಲ್ಲಿ ನಾವು ಜೈಕಾರ ಹೇಳ್ತಾನೆ, ಜಪಾನ್ ಸೈನಿಕ ಹೇಳ್ತಾನು. ನೋಡಿ, ಕೇವಲ ಮಾತ್ರ ಭಾರತ್ ಮಾತಾ ಅಂತ ಹೇಳ್ತಾರೆ. ಬೇರೆ ದೇಶದಲ್ಲಿ ಯಾವಾಗ ಕೇಳಿದಿರಿ ನೀವು? ಪಾಕಿಸ್ತಾನ ಮಾತಾ ಅಂತ ಕೇಳಿದಿರಿ? ಚೈನಾ ಮಾತಾ ಅಂತ ಕೇಳಿದಿರಿ? ಹೇಳ್ರಿ, ಎಲ್ಲಿದೆ? ಯಾವ ದೇಶಕ್ಕೆ ಹೇಳ್ತಾರೆ ಮಾತಾ ಅಂತ? ಹೇಳ್ರಪ್ಪ, ಹೇಳ್ರಿ ತಾಯಿಂದ್ರ, ಬೋಲೋ ಭಾರತ್ ಮಾತಾ ಕಿ. ಅಲ್ಲ, ಭಾರತ್ ಮಾತಾ ಅಂತ ನಿಮ್ಗೆ ಹೇಳ್ತಾರಲ್ಲ ಈ ದೇಶಕ್ಕ. ಅಂತ ದೇಶದಲ್ಲಿ ನಾವು ಜನ್ಮ ತಗೊಂಡಿದ್ದೀವಿ ಮಾನಬಂಧು. ಇವತ್ತು ನೀವೆಲ್ಲ ಎಷ್ಟು ಪುಣ್ಯ ಅಂತವರು ಇಂಥವೆಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಈ ದೇಶದಲ್ಲಿ ತುಂಬ ನೀವೆಲ್ಲರೂ ಬಂದಿದ್ದೀರಿ. ಪಾಪ ನಮ್ಮ ಇಲ್ಲಿ ಕಮಿಟಿಯವರು ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಬಂದಿದ್ರಿ, ಸಮಾಜ ಬಂದಿದ್ರಿ. ನಾನು ಚಾತುರ್ಮಾಸಿ ಇಲ್ಲಿ ಮಾಡ್ತಾನಂತೆ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ನಮ್ಮ ಸ್ವಾಮೀಜಿಯವರು ಪಾಪ ಎಲ್ಲ ಹೇಳ್ಕೊಂಡ್ರು, ಇಲ್ಲೆಲ್ಲ ಸಮಾಜ ಹೇಳ್ಕೊಂಡ್ರು, ಮಹಾರಾಜರು ಇಲ್ಲೇ ಮಳೆಗಾಲ ಐತಿ, ಇಲ್ಲೇ ಮಾಡ್ರಿ. ನಮ್ಮ ಇವರು ವೀರೇಂದ್ರ ಹೆಗಡೆಯವರು ಕೂಡ ಅವರ ಮಾಡಿಸಿ ಮುನಿಗಳು ಚಲೋ ಇದ್ದಾರೆ ಅಂತ ಅವ್ರಿಗೂ ಕೂಡ ಹೇಳಿದರು. ಅವ್ರಿಗೂ ಕೂಡ ಮತ್ತು ನಮ್ಮ ಎಮ್ ಎನ್ ರಾಜರು, ಗುಣಪಾಲ್ ಕಡಂಬರು, ಮೋಹನ್ ಪಡಿವಾಳದವರು, ಮಾವೀರ ಅಂಡಾರವರು ಕೂಡ ಎಲ್ಲ ಸಮಾಜ, ನಮ್ಮ ಮಾವೀರ ಸುನಿಲ್ ಇವರು ಮಾವೀರ ಅವರು ಎಲ್ಲರೂ ಸೇರಿಕೊಂಡು ಯಾವ ಟೀಮ್ ಇದೆ ಇಲ್ಲೆಲ್ಲ ಹೆಸರು ಗೊತ್ತಿಲ್ಲ, ಮತ್ತು ಮಹಾರಾಜ ನಮ್ಮ ಹೆಸರು ಹೇಳಬೇಡ ಅಂತ ಅನ್ಕೊಳ್ಬೇಡ್ರಿ. ಎಲ್ಲರೂ ಸೇರಿಕೊಂಡು ನನ್ನ ಚಾತುರ್ಮಾಸ ಮಾಡಿದ್ರಿ. ನಾನು ಎಲ್ಲೆಲ್ಲಿ ಚಾತುರ್ಮಾಸ ಮಾಡೀನಿ, ಎಲ್ಲದಕ್ಕೂ ಆದೇಶ ಮಾಡಿದ್ರೆ ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳ್ತಿದ್ದೆ. ಇಲ್ಲಿ ನಾನು ಹೇಳಾಕನ ಹೋಗಿಲ್ಲ, ತಮ್ಮ ಕೆಲಸ ಮಾಡ್ತಾ ಇದ್ದಾರು. ಅದೊಂದು ದೊಡ್ಡ ಇತಿಹಾಸ ಇದೆ. ನಾ ಎಲ್ಲದಕ್ಕೂ ಆದೇಶ ಮಾಡಿದೆ ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳ್ತಿದ್ದೆ. ನನಗೆ ಹೇಳೋದು ಬೇಕು, ನಾ ಟೆನ್ಷನ್ ದೂರ ಮಾಡಿದಾರು. ಇಲ್ಲಿ ಕಾರ್ಕಳದ ಎಲ್ಲಿ ನಾ ಚಾತುರ್ಮಾಸ ಎಲ್ಲಿ ಹೋದ್ರು ಕಾರ್ಕಳ ಇದು ನಮ್ಮ ವೇಣೂರು ಮತ್ತು ನಮ್ಮ ಕಾರ್ಕಳ ಈ ತುಳುನಾಡು ನನ್ನ ತವರ ಮಣಿನೇ ಇದು ಯಾವಾಗಲೂ. ಅಷ್ಟು ನನ್ನ ಪ್ರೀತಿಯಿಂದ ನೋಡ್ಕೊತಾರೆ. ಆ ಚೌಕಾದಲ್ಲಿ ಆಯಿತು, ಎಲ್ಲರೂ ನೋಡ್ಕೊತಾರೆ. ಇಂಥ ಪವಿತ್ರವಾದ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಿಂದ ನಮ್ಮ ಸ್ವಾಮೀಜಿ ನಗನಗ್ತಾ ಮಾತಾಡ್ತಾರೆ. ನನ್ನ ಖುಷಿ, ನನಗೆ ನಮ್ಮ ಸ್ವಾಮೀಜರು ಎಲ್ಲಿ ಹೋದರು? ಸ್ವಾಮೀಜರು ಬಂದರು, ನಮ್ಮ ಸ್ವಾಮೀಜರು ಖುಷಿಯಿಂದ ಮಾತಾಡ್ತಾರೆ. ಇಂಥ ಮಹಾರಾಜರು ಎಷ್ಟು ಖುಷಿಯಿಂದ ನನ್ನ ಜೊತೆ ಮಾತಾಡಬೇಕಾದ್ರೆ ಎಷ್ಟು ಖುಷಿಯಿಂದ ಮಾತಾಡ್ತಾರೆ. ಅವರಿಗೂ ಕೂಡ ಆರೋಗ್ಯ ಚೆನ್ನಾಗಿರಲಿ ನಾವು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಗುರುಗಳಿಗಿನ ಪ್ರಾರ್ಥನೆ ಹೇಳಿದೆ. ಇಲ್ಲಿ ಈ ಕಾರ್ಕಳ ಜೈನ್ ಸಮಾಜ ನಾನು ಒಂದು ಲೆಟರ್ ಬರೆದು ಕಳಿಸಿದ್ದೆ. ನಾನು ಇಲ್ಲಿ ಮಾವೀರವರಿಗೆ ಆಚಾರ್ಯಸ್ಗಡೆ ಹೇಳಿ ಇಲ್ಲಿ ಸಮಾಜ ಒಳ್ಳೆ ರೀತಿಯಿಂದ ನನಗೆ ಸೇವೆ ಮಾಡಬೇಕಂತ ಭಾವನೆ ಮಾಡಿಕೊಂಡಿದ್ದಾರೆ. ತಾವು ಆಶೀರ್ವಾದ ಕೊಡಬೇಕು. ಚಾತುರ್ಮಾಸ ಹೆಗಡೆಯವರು, ಎಮ್ ಎನ್ ರಾಜೇಂದ್ರವರು ಹಾಗೂ ನಮ್ಮ ಭಟ್ಟಾರಕರ ಸ್ವಾಮೀಜಿಯವರು ಎಲ್ಲರಿಗೂ ಆಶೀರ್ವಾದ ಕೊಟ್ಟಿದ್ದಾರೆ. ಆಚಾರ್ಯ ಪುಷ್ಪದನ್ ಸರ್ ಅವರು ಸಫಲ ಹೋ ಅಂತ ಆಶೀರ್ವಾದ ಕೊಟ್ಟಿದ್ದಾರೆ ಕಾರ್ಕಳ ಜೈನ್ ಸಮಾಜಿಗೆ. ನಾನು ಇಂಥ ಕಾರ್ಕಳ ಜೈನ್ ಸಮಾಜ ಯಾವತ್ತೂ ನಾವು ಮರೆಯೋದಿಲ್ಲ, ಮರೆಯೋಕೆ ಹೋಗೋದಿಲ್ಲ. ಇಲ್ಲಿ ಯಾವ ಕೆಲಸ ಹೇಳಿದ್ರು ನಾವು ಇಲ್ಲ ಅನ್ನಂಗಲ್ಲ. ನಾನು ಯಾವಾಗ ಚೌಕಾಗ ನೋಡ್ರಿ, ಪಾಪ ಎಲ್ಲ ಬಂದಂಥ ವ್ಯಕ್ತಿಗಳಿಗೆ ಎಲ್ಲ ವ್ಯವಸ್ಥೆ ಮಾಡಿದಾರ. ಎಲ್ಲೆನ್ನೋ ಒಂದೊಂದು ರೋಗಾರ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳ್ತಿರ್ತಾರೆ. ಅವು ಮಾಡ್ಬೇಕು ಇವು ಮಾಡ್ಬೇಕಂತ ತಕ್ತಾರ. ಆದ್ರೆ ಇಲ್ಲಿ ಕಾರ್ಕಳದಲ್ಲಿ ಬಂದ ಭಕ್ತಾದಿಗಳಿಗೆ ಬರುವಂಥವ್ರಿಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆಗೆ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದಾರ. ಇಂಥ ಸಮಾಜಕ್ಕೆ ನಾನು ಯಾವತ್ತೂ ನಾವು ಮರೆಯಂಗಿಲ್ಲ. ಯಾಕಂದ್ರೆ ನನ್ನ ಜೊತೆಗೂ ಕೂಡ ಸಮಾಜ ಕಲ್ಯಾಣ ಆಗಲಿ ಅಂತಂದು ಭಾವನೆ ಮಾಡಿಕೊಂಡು ಚಾತುರ್ಮಾಸ ಇದಕ್ಕಂತಾರ ಜೈನ ಧರ್ಮ ಪ್ರಭಾವನ. ದಕ್ಷಿಣದಲ್ಲಿ ಏನಾದರೂ ಧರ್ಮ ಉಳಿಬೇಕಾದ चातुर्मास करे, इतना खुश हो रहे आपके देश को देख करके हैं? ಎಷ್ಟು ಖುಷಿ, ಎಷ್ಟು ಆನಂದ. ಬಂದು ಇವತ್ತು ದೇಶ ನೀವು ಗುಣಗಾನ ಮಾಡ್ತಿದ್ರಿ. ಈ ದೇಶ ಗುಣಗಾನ ಮಾಡ್ತಾರೆ. ಹಮೇಶ ನಮ್ಮ ಭಾರತದ ಸಭ್ಯತನ ಯಾವಾಗಲೂ ಮರಿಬೇಡ್ರಿ. ಎಲ್ಲ ಬಸ್ತಿಗಳನ್ನ ನಿಮ್ಮ ದೇವಸ್ಥಾನಗಳನ್ನ ನೀವು ನೋಡಿ, ಎಲ್ಲ ನಿಮ್ಮ ಬಸ್ತಿಗಳನ್ನ ನಿಮ್ಮ ದೇವಸ್ಥಾನಗಳನ್ನ ಸ್ವಚ್ಛ ಇಟ್ಕೊಳ್ಳಿ. ಪರಿವಾರನ ಸ್ವಚ್ಛತಾ, ಮನೆಗಳನ್ನ ಸ್ವಚ್ಛತಾ ಇಟ್ಕೊಳ್ಳಿ. ಎಲ್ಲರೂ ಇನ್ನೊಬ್ರು ಬದಲಾವಣೆ ಮಾಡೋ ಬದಲು ನಾವು ಬದಲಾವಣೆಗೆ ಹೋದ್ರೆ ಈ ಭಾರತ ಚೇಂಜ್ ಆಗಿ ಆಗ್ತೈತ್ರಿ. ಇದಕ್ಕಂತಾರ ಸೋನಿಯಾ ಏನಂತಾರ, ಚಿಡಿಯಾ ಕ್ಯಾ ಬೋಲು ಕ್ಯಾ ಬೋಲ್ತೆ, सोने का चिड़िया क्या, भारत को क्या बोलते? सोने के चिड़िया बोलते. ಇನ್ನು ಸದ್ಗುರು ಆಗ್ಬೇಕಾದ್ರೆ ನಾವು ಚೇಂಜ್ ಆಗ್ಬೇಕು. ಎಲ್ಲರೂ
ಅದಕ್ಕೆ ಬಂದು ತುಂಬ ಹೇಳೋದಿದೆ, ಸಮಯ ಆಗಿದೆ. ಎಲ್ಲ ಕಡೆನೂ ತಮ್ಮ ತಮ್ಮ ದೂರದಿಂದ ಬಂದಿದ್ದೀರಿ, ಸಮಯ ಆಗಿದೆ, ತುಂಬ ಸಮಯ ಆಗಿದೆ. ಎಲ್ಲ ಪ್ರಸಾದನ ತಗೋಬೇಕು. ನಾ ಎಲ್ಲ ಸೈನಿಕರಿಗೆ ಬಂದಂಥ ಸೈನಿಕರಿಗೆ ತುಂಬ ಹೃದಯಪೂರ್ವಕ ಆಶೀರ್ವಾದ ಕೊಡ್ತೇನೆ. ನೀವು ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ರಿ, ನನ್ನ ಕೆಲಸ ನಾ ಮಾಡ್ತಾ ಇದ್ದೇನೆ. ಯಾಕಂದರೆ ನೀವು ತ್ಯಾಗಿ, ನಾನು ತ್ಯಾಗಿ. ನೀವು ತ್ಯಾಗಿ ಯಾಕಂತಂದರೆ ನಾ ತ್ಯಾಗಿ, ನನ್ನ ಪರಿವಾರನ ತಂದೆ ತಾಯಿ ಅಕ್ಕ ಮಕ್ಕಳನ್ನೆಲ್ಲ ತ್ಯಾಗ ಮಾಡಿ ನಾ ದಿಗಂಬರ ಸನ್ಯಾಸವಾಗಿದ್ದೀನಿ. ನೀವು ಪೂರ ಈ ದೇಶ ರಕ್ಷಣೆ ಮಾಡೋಕ್ಕೋಸ್ಕರ ಅಪ್ಪ ಇವತ್ತು ಮದುವೆ ಆಗಿರ್ತೈತಿ, ಮೆಹಂದಿ ಆಗಿರ್ತೈತಿ, ಇನ್ನೂ ಆರಿರಲ್ಲ, ಅದರಂಗೆ ಆದರೆ ಆರಿದಿರೋದಿರಲ್ಲ. ಅವಾಗ ಹೋಗಿ ನಿಮ್ಗೆ ಸೂಚನೆ ಬರ್ತದೆ, ನೀವು ಯುದ್ಧ ನಡೀತಾ ಇದ್ದಾರೆ, ಅಲ್ಲಿ ಹೋಗ್ತೀರಿ, ಎಲ್ಲ ತ್ಯಾಗ ಮಾಡಿ ಅಲ್ಲೆಲ್ಲ ಬಾರ್ಡರ್ದಲ್ಲಿ ಕಾಯ್ತಿರ್ತಿರಲ್ಲ. ಇದು ಒಂದು ತ್ಯಾಗಿತರ ಪ್ರತೀಕವಾಗಿರ್ತದೆ ಅಂತ ರೀತಿ ನಿಮಗೆ ಆರ್ಮಿದವ್ರಿಗೆ ನಾ ಎಲ್ಲ ತುಂಬ ತುಂಬ ಆಶೀರ್ವಾದ ಕೊಡ್ತೇನೆ. ಬೆಳಗಾವದಿಂದ ಎಲ್ಲೆಲ್ಲ ಇಲ್ಲಿ ಕಾರ್ಕಳ ತಾಲೂಕದಲ್ಲಿ ಮೂಡಿಬಿದ್ರಿ, ಉಡುಪಿ ತಾಲೂಕಿನಲ್ಲೆಲ್ಲ ಇದ್ದವರಿಗೆ ತುಂಬ ಆಶೀರ್ವಾದ. ನಾ ಬೆಳಗಾವಿ ಚಾತುರ್ಮಾಸ ಮಾಡಿದ್ದೆ, ಅಲ್ಲಿ ಶಾಂತಿನಾಥ್ ಅವರು ಮತ್ತು ಬಳಿಗ ಅವರು ಎಲ್ಲ ಬಂದಿದ್ದಾರೆ, ಪಾರಿಸ್ ಅಂತ ಬಂದಿದ್ದಾರೆ. ಅವರು ಅಲ್ಲಿ ನಾನು ಸಂಜಯ್ ಪಾಟೀಲ್, ಅಭಯ್ ಪಾಟೀಲ್ ಅವರು ನನ್ನ 25 ಬಸ್ತಿ ಸೇರಿಸಿ ನನ್ನ ಚಾತುರ್ಮಾಸ ಆಗಿತ್ತು. ಅಲ್ಲಿ ಎಲ್ಲ ಸೈನಿಕರು ಸೇರಿದ್ರು, ಒಂದು 250 ಕರ್ನಲ್ ಎಲ್ಲ 550 ಸೈನಿಕರು ಕರೆಸಿ ಭಾರಿ ಚಂದ ಕಾರ್ಯಕ್ರಮ ಆಗಿತ್ತು. ಆದರೂ ಕೂಡ ಕಾರ್ಕಳದಲ್ಲಿ ಒಳ್ಳೆ ರೀತಿಯಿಂದ ಮಾಡಿದರು. ಚಿಕ್ಕದಿರಲಿ ದೊಡ್ಡದಿರಲಿ, ಏನಂತಾರೆ, ಮೂರ್ತಿ ಚಿಕ್ಕಿದ್ರೆ ಕೀರ್ತಿ ದೊಡ್ಡದಿದೆ. ಕಾರ್ಕಳ ಒಳ್ಳೆ ಕೆಲಸ ಮಾಡಿದಿರಿ, ಬಂದಂಥ ಭಕ್ತಾದಿಗಳಿಗೆ ಸ್ವಾಗತ ಮಾಡ್ತೀರಿ, ಇದು ಬಹಳ ನನಗೆ ಖುಷಿ ಆಯ್ತು. ಇದೇ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಪರಮ ಪೂಜ್ಯ ಏಲಾಚಾರ್ಯ ಮುನಿಶ್ರೀ 108 ಪ್ರಸಂಗ ಸಾಗರ ಮುನಿ ಮಹಾರಾಜ್ ಕಿ.